ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶು ಪಾಟೀಲ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ನಾನು ನನ್ನ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಕೆಲವೊಂದು ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ತರಿಸಿದ್ದೆ. ನೀವು ಕೂಡ ಲಾಸ್ಟ್ ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಅದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನನ್ನ ಕಿಚನ್ನ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಈ ಒಂದು ವಿಡಿಯೋ ಯೂಸ್ ಆಗ್ಬೋದು ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಲ್ವಾ, ಇದೇ ನನ್ನ ಕಿಚನು. ಪ್ರೆಸೆಂಟಾಗಿ ಈ ಥರ ಇದೆ ಕಿಚನು. ಸೊ ಈ ರೀತಿ ಇರೋದನ್ನು ಸ್ವಲ್ಪ ಬೇರೆ ಥರ ಏನಾದರೂ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನನ್ನ ಕಿಚನಲ್ಲಿ ಏನು ಹಳೆ ಪಾತ್ರೆಗಳೆಲ್ಲ ಬಾಕ್ಸಸ್ ಎಲ್ಲ ಇತ್ತಲ್ಲ, ಅದ್ಯಾವುದನ್ನು ನಾನು ಬಿಸಾಡಕ್ಕೆ ಹೋಗಿಲ್ಲ. ಅದನ್ನು ಕೂಡ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫರ್ನಿಶ್ಡ್ ಕಿಚನ್ ಆಗಿರುತ್ತೆ, ಅಂದರೆ ಮಾಡ್ಯುಲರ್ ಕಿಚನ್. ನಮಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಡ್ರಾಗಳು ಕೂಡ ಕೊಟ್ಟಿದ್ದಾರೆ ಮತ್ತು ಮೇಲ್ಗಡೆ ರ್ಯಾಕ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ತುಂಬ ದಿನಗಳಾಗೋಗಿತ್ತು ನಾನು ಕಿಚನ್ನ ಕ್ಲೀನ್ ಮಾಡಿರಲಿಲ್ಲ, ಹಂಗಾಗಿ ತುಂಬಾ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ಡೈಲಿ ಕ್ಲೀನ್ ಮಾಡಲ್ಲ ಅಂತಲ್ಲ, ನಾನು ಕೂಡ ಡೈಲಿ ಕ್ಲೀನ್ ಮಾಡ್ತೀನಿ, ಅಂದರೆ ಡೀಪಾಗಿ ಕ್ಲೀನ್ ಮಾಡಿರಲಿಲ್ಲ. ಸೊ ಇವತ್ತು ಫುಲ್ ಕಿಚನ್ನ ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ. ಸೊ ಇಲ್ಲಿ ನಾನು ಮೊದಲಿಗೆ ಎಲ್ಲ ಬಾಕ್ಸಸ್ನ ತೆಗಿತಾ ಇದ್ದೀನಿ. ವಾಶ್ ಮಾಡಿ ಆಮೇಲೆ ಎಲ್ಲ ಬಾಕ್ಸಸ್ನ ಕ್ಲೀನಾಗಿ ಒರೆಸ್ಬಿಟ್ಟು ಜೋಡಿಸೋಣ ಅಂತ ಅಂದ್ಕೊಂಡೆ. ಎಲ್ಲ ಬಾಕ್ಸಸ್ನ ತೆಗಿತಾ ಇರಬೇಕಾದ್ರೆ ಗೊತ್ತಾಯಿತು ಎಷ್ಟೊಂದು ಗಲೀಜಾಗಿತ್ತಂದರೆ ನನಗೆ ಶಾಕ್ ಆಯಿತು. ಇಷ್ಟೊಂದು ಗಲೀಜಿದೆಯಾ ನಮ್ಮ ಅಡುಗೆ ಮನೆ ಅಂತ. ಯಾಕಂದರೆ ನಾನು ಅಡುಗೆ ಮಾಡಿರ್ತೀನಲ್ಲ, ಅದೆಲ್ಲ ಜಿಡ್ಡೆಲ್ಲ ಅಲ್ಲೇ ಮೇಲ್ಗಡೆನೇ ಕೂತ್ಕೊಂಡಿತ್ತು. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಎಲ್ಲ ಬಾಕ್ಸಸ್ನ ಜೋಡಿಸೋಣ ಅಂತ ಅಂದ್ಕೊಂಡೆ. ಸೊ ನಾನಿಲ್ಲಿ ಮೇಲ್ಗಡೆ ಜಿಡ್ಡನ್ನೆಲ್ಲ ಕ್ಲೀನ್ ಮಾಡೋಕ್ಕಂತ ಒಂದು ಬಾಟಲ್ಗೆ ವಿಮ್ ಲಿಕ್ವಿಡ್ ಮತ್ತು ಒಂದು ಲೆಮನ್ ಜ್ಯೂಸ್ನ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಸ್ಕ್ರಬ್ಬಲ್ಲಿ. ಈ ಥರ ಮಾಡೋದ್ರಿಂದ ನಮಗೆ ಡೀಪಾಗಿ ಕ್ಲೀನ್ ಆಗುತ್ತೆ ಮತ್ತು ಸ್ಮೆಲ್ ಏನಾದರೂ ಇದ್ದರೆ ಗೊತ್ತಾಗಲ್ಲ, ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಅಂದ್ಕೊಂಡು ಈ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಈ ಥರ ಜಿಡ್ಡಿದ್ರೆ ನೀವು ಯಾವುದರಲ್ಲಿ ಕ್ಲೀನ್ ಮಾಡ್ತೀರಂತ ಕಮೆಂಟ್ ಮಾಡಿ ಆಯಿತಾ. ಸೊ ಮೇಲ್ಗಡೆ ಎಲ್ಲ ಕ್ಲೀನಾಗಿ ಸ್ಕ್ರಬ್ ಮಾಡಿದ ಮೇಲೆ ಒಂದು ಹಸಿ ಬಟ್ಟೆ ತೊಗೊಂಡು ಮೊದಲೆಲ್ಲ ಡೀಪಾಗಿ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಒಣಗಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಎಲ್ಲ ಕಡೆ ಒರೆಸ್ಕೊಳ್ತಾ ಇದ್ದೀನಿ. ಸೊ ಅಂದರೆ ನಾವು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದ್ರಿಂದ ಬೇಗನೆ ಡ್ರೈ ಆಗುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಮೇಲ್ಗಡೆ ಎಲ್ಲ ಮುಗಿದ ಮೇಲೆ ಹಂಗೆ ವಿಂಡೋನು ಕೂಡ ಕ್ಲೀನ್ ಮಾಡಿಕೊಂಡೆ. ಮೇಲ್ಗಡೆ ರ್ಯಾಕ್ಸ್ ಮತ್ತು ವಿಂಡೋನೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಏರಿಯಾ ಕಡೆ ಬಂದೆ. ಇಲ್ಲಂದ್ರೂ ತುಂಬಾ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು, ಎಲ್ಲನೂ ಅಲ್ಲಲ್ಲೇ ಬಿದ್ದಿತ್ತು. ಸೊ ಅದೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಫಸ್ಟ್ ಗುಡಿಸ್ಕೊಂಡೆ. ಗ್ಯಾಸ್ ಏರಿಯಾದಲ್ಲಿ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಎಲ್ಲನೂ ಜೋಡಿಸಿದಾಗ ಅಂತ ಒಂದು ಗ್ರೀನ್ ವಾಲ್ ಪೇಪರ್ನ ತರಿಸಿದೆ ಆನ್ಲೈನಲ್ಲಿ. ಸೊ ಅದನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಇಲ್ಲೇ ಸ್ಟಿಕ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಸೊ ಗ್ಯಾಸ್ ಏರಿಯಾನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನಾನು ಸ್ಟೋರೇಜ್ ಸ್ಟ್ರಾನ ಕ್ಲೀನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬಾ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು ಇಲ್ಲಿನೂ ಕೂಡ. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನಾನು ಇದರಲ್ಲಿರೋ ಎಲ್ಲ ಪಾತ್ರೆಗಳನ್ನು ಗ್ಯಾಸ್ ಕಟ್ಟಿ ಮೇಲೆ ಇಟ್ಟು ಆಮೇಲೆ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಮೇಲ್ಗಡೆ ರ್ಯಾಕ್ನ ಕ್ಲೀನ್ ಮಾಡೋಕ್ಕಂತ ಒಂದು ಲಿಕ್ವಿಡ್ನ ರೆಡಿ ಮಾಡಿದ್ನಲ್ವ, ಅದೇ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಇಲ್ಲಿನೂ ಕೂಡ ಡೀಪಾಗಿ ಕ್ಲೀನ್ ಮಾಡಿಕೊಂಡು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ನನಗೆ ಡೈಲಿ ಈಸಿಯಾಗಿ ಸಿಗೋ ಥರ ಎಲ್ಲ ಪಾತ್ರೆಗಳನ್ನು ಜೋಡಿಸ್ಕೊಂಡಿದ್ದೀನಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಲ್ವ, ಇದೆಲ್ಲನೂ ಕಿಚನ್ನಲ್ಲಿರುವಂಥ ಪಾತ್ರೆಗಳು, ಬಾಕ್ಸಸ್, ರೇಷನ್ ಅದನ್ನೆಲ್ಲ ತಂದು ಯಾವ ರೀತಿ ಇಟ್ಟಿದ್ದೀನಿ ನೋಡಿ ಹಾಲಲ್ಲಿ. ಇದೆಲ್ಲ ಬಾಕ್ಸಸ್ನ ನಾನು ಮತ್ತೆ ವಾಶ್ ಮಾಡಬೇಕು, ಕಿಚನಲ್ಲಿ ಅರೇಂಜ್ ಮಾಡಬೇಕು. ಅದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಇವತ್ತೇ ನಾನು ಈ ಲಾಗ್ನ ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಕಿಚನ್ನು ಕೂಡ ಒಂದು 80% ಕ್ಲೀನ್ ಆಗಿದೆ, ಇನ್ನೂ ಒಂದು 20% ಇದೆ. ನಾನು ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ 11:30, ಬಟ್ ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ಇನ್ನೂ ಕೂಡ ಕಿಚನ್ನಲ್ಲಿ ಡೆಕೋರೇಷನ್ ಇದೆ, ಕ್ಲೀನಿಂಗ್ ಪ್ರೊಸೆಸ್ ಕೂಡ ಇದೆ. ನೋಡೋಣ ಅದೆಷ್ಟೊತ್ತಾಗುತ್ತೆ ಅಂತ. ಏನ್ ಗೊತ್ತಾ, ಕಿಚನ್ ಇಷ್ಟೊಂದು ಗಲೀಜಾಗಿದೆ ಅಂತ ಫಸ್ಟ್ ಟೈಮ್ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಅಪ್ಪ ಎಷ್ಟು ಸಾಕಾಗೋಯ್ತು ಇವತ್ತಂತೂ. ಡೈಲಿ ಕ್ಲೀನ್ ಮಾಡ್ಕೊತೀವಲ್ಲ, ಅವಾಗೇನು ಅನ್ಸಲ್ಲ, ಡೀಪ್ ಕ್ಲೀನ್ ಮಾಡಿದ್ರೆ ಗೊತ್ತಾಗಲ್ಲ ಎಷ್ಟು ಕೆಲಸ ಆಗಿದೆ ಅಂತ.
ಸೊ ಹಾಲ್ನಲ್ಲಿರುವ ಬಾಕ್ಸಸ್ನೆಲ್ಲ ವಾಶ್ ಮಾಡಿಕೊಂಡು ಕಿಚನ್ ವಾಲ್ ಟೈಲ್ಸ್ನ ಕೂಡ ಕ್ಲೀನ್ ಮಾಡಿಕೊಂಡೆ. ಅದಾದ ನಂತರ ತೊಳೆದಿರೋಂಥ ಬಾಕ್ಸಸ್ನೆಲ್ಲನೂ ಇನ್ನೊಂದು ಸಾರಿ ಒಣಗಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡೆ. ನೀವೇನು ನೋಡ್ತಾ ಇದ್ದೀರಲ್ವ, ಶುಗರು, ಟೀ, ಕಾಫಿ ಪೌಡ್ರ್ ಅದೆಲ್ಲ ಬಾಕ್ಸಸ್ಸು, ಮತ್ತು ಪಿಂಕ್ ಕಲರ್ ಕ್ಯಾಪ್ ಇದೆ ಅಲ್ವ ಆ ಬಾಕ್ಸಸ್ಸು, ಮತ್ತು ರೌಂಡ್ ಶೇಪಲ್ಲಿರುವಂಥ ಸ್ಪೈಸಸ್ ಬಾಕ್ಸಸ್ಸು, ಇದೆಲ್ಲ ನನ್ನ ಹತ್ರ ಮೊದಲೇ ಇರೋದು. ಇಲ್ಲಿ ನೀವು ಗ್ಲಾಸ್ ಏನಿದೆಯಲ್ವ ಚಿಕ್ಕ ಬಾಟಲ್ಸು, ಅದನ್ನೆಲ್ಲ ನಾನು ಆನ್ಲೈನಲ್ಲೇ ತರಿಸಿದ್ದು. ನೀವು ಕೂಡ ಪ್ರೀವಿಯಸ್ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಎಲ್ಲ ಬಾಕ್ಸಸ್ಗೆ ಗ್ರಾಸರಿ ಫಿಲ್ ಮಾಡೋಣ ಇವಾಗ. ಸೊ ಮೊದಲಿಗೆ ನಾನು ಈ 3 ಬಾಕ್ಸಸ್ಸಲ್ಲಿ ಒಂದರಲ್ಲಿ ಶುಗರು, ಇನ್ನೊಂದರಲ್ಲಿ ಟೀ ಪೌಡ್ರ್, ಇನ್ನೊಂದರಲ್ಲಿ ಕಾಫಿ ಪೌಡ್ರನ್ನ ಫಿಲ್ ಮಾಡಿಟ್ಟೆ. ತುಂಬಾ ಚೆನ್ನಾಗಿತ್ತು, 3 ಸೇಮ್ ಕಲರು, ತುಂಬಾ ಕ್ಯೂಟ್ ಆಗಿತ್ತು. ಮುಂದೆ ನಾನು ಈ ರೌಂಡ್ ಬಾಕ್ಸ್ನಲ್ಲಿ ಒಂದರಲ್ಲಿ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಸಾಸಿವೆ, ಜೀರಿಗೆ, ಕಲ್ಲುಪ್ಪು, ಹಾಗೆ ನಾನು ಪುಡಿ ಉಪ್ಪನ್ನ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೋತೀನಿ. ಆಚೆಯಿಂದ ತಂದಂಥ ಪುಡಿ ಉಪ್ಪನ್ನ ನಾನು ಯೂಸ್ ಮಾಡೋಲ್ಲ. ಸೊ ಎಲ್ಲ ಒಗ್ಗರಣೆ ಐಟಮ್ಸ್ನ ಈ ಡಬ್ಬದಲ್ಲಿ ಫಿಲ್ ಮಾಡಿಕೊಂಡೆ. ಇನ್ನು ಈ ಪುಟಾಣಿ ಗ್ಲಾಸ್ ಜಾರ್ಗಳಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಫಿಲ್ ಮಾಡಿದ ಮೇಲಂತೂ ಈ ಗ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಬಾಕ್ಸಸ್ಗಳನ್ನು ಕೂಡ ನಾನು ಮೀಶೋದಲ್ಲಿ ಆನ್ಲೈನಲ್ಲೇ ತರಿಸಿದ್ದು. ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಇದ್ರ ಬಗ್ಗೆ ಹೇಳಿದ್ದೆ, ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ. ಸೊ ಈ ವಿಡಿಯೋದಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. 1100 ml ಇರೋದ್ರಿಂದ ನಾವು ಈ ಬಾಕ್ಸಸ್ಗಳಲ್ಲಿ 1 kg ಅಷ್ಟು ಆರಾಮಾಗಿ ಗ್ರೋಸರ್ನ ಫಿಲ್ ಮಾಡ್ಬೋದು. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ನಾನು ರವೆನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದು ಹುಳ ಆಗಬಾರ್ದು ಅಂತ, ಮತ್ತು ಅಡುಗೆ ಮಾಡುವಾಗ ಕೂಡ ಈಸಿಯಾಗಿ ಆಗುತ್ತೆ ಅಂತ ನಾನು ಮೊದಲೇ ಹುರಿದ್ಬಿಟ್ಟು ಫಿಲ್ ಮಾಡ್ಕೊಂಡಿದ್ದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಆಯಿಲ್ ಡಿಸ್ಪೆನ್ಸರ್ ಬಾಟಲು, ಇದು ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಾನು ಕೂಡ ಆಫ್ಲೈನಲ್ಲಿ ಒಂದು ಪ್ಲಾಸ್ಟಿಕ್ದು ತಂದಿದ್ದೆ, ಬಟ್ ಅದು ಕೆಳಗಡೆ ಲೀಕ್ ಆಗ್ತಾ ಇತ್ತು. ಅದಕ್ಕೆ ಗ್ಲಾಸ್ದು ಚೆನ್ನಾಗಿರುತ್ತೆ ಅಂತ ತರಿಸಿದ್ದೆ. ಅದು ಅಲ್ಲದೆ ಕಿಚನಲ್ಲಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸಿದ್ದೆ. ಇದ್ರ ಜೊತೆಗೇನೆ ನನಗೆ 6 ಸ್ಪೈಸಸ್ ಜಾರ್ ಕೂಡ ಬಂದಿದೆ, ಅದನ್ನು ಕೂಡ ಗ್ಲಾಸ್ದೇ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಬಟ್ ನಾವು ಕಿಚನಲ್ಲಿ ಯೂಸ್ ಮಾಡೋದ್ರಿಂದ ಇದು ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಸ್ಪೈಸಸ್ ಜಾರ್ಗಳಲ್ಲಿ ನಾನು ಗರಂ ಮಸಾಲ, ಧನಿಯಾ ಪೌಡರ್, ಚಾಟ್ ಮಸಾಲ, ಜೀರಾ ಪೌಡರ್, ಅಜ್ವಾನ್ ಹಾಗೆ ಪೆಪ್ಪರ್ ಪೌಡರ್ ಹಾಕಿ ಫಿಲ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಾನು ಜಾಸ್ತಿ ಇರೋದನ್ನೆಲ್ಲ ಈ ಥರ ಸ್ಟೀಲ್ ಬಾಕ್ಸ್ಗಳಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಅಂದರೆ ಅಕ್ಕಿ, ಜೋಳದಿಟ್ಟು, ಗೋಧಿಟ್ಟು, ಶಾವಿಗೆ ಎಲ್ಲನೂ ಈ ಥರ ಸ್ಟೀಲ್ ಬಾಕ್ಸ್ಗಳಲ್ಲಿ ಫಿಲ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಉತ್ತರ ಕರ್ನಾಟಕದ ಹುಡುಗಿ, ನಮಗೆ ಜೋಳದ ರೊಟ್ಟಿ ಬೇಕೇ ಬೇಕು. ಸೊ ಹಂಗಾಗಿ ನಾವು ಊರಿಂದನೇ ಜೋಳದಿಟ್ಟು ತಂದಿರ್ತೀವಿ, ಮತ್ತು ನಮ್ಮ ಹೊಲಗಳಲ್ಲೇ ಬೆಳೆದಂಥ ಅಕ್ಕಿ, ಹಾಗೆ ಊರಲ್ಲಿ ಮಷಿನ್ಗಳಲ್ಲಿ ಮಾಡಿಸಿರುವಂಥ ಶಾವಿಗೆನೂ ಕೂಡ ನಾವು ಊರುಗಳಿಂದ ಬರಬೇಕಾದ್ರೆ ತಂದಿರ್ತೀವಿ. ಸೊ ಅದನ್ನೆಲ್ಲನೂ ನಾನು ಈ ಥರ ಸ್ಟೀಲ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀನಿ. ಡಬಲ್ ಟೇಪು, ಸೊ ಇದನ್ನು ತೊಗೊಂಡು ಇಲ್ಲಿ ಸ್ಟಿಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟ್ರೈ. ಇಲ್ಲಿ ನಾನು ವಿಂಡೋ ಕಾರ್ನರ್ಗೆ LED ಸ್ಟಿಪ್ನ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ ನಿಮ್ಮ ಜೊತೆ, ಇದ್ರ ಬಗ್ಗೆ ನೀವು ಕೂಡ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸ್ಟಿಕ್ ಮಾಡಿದ ಮೇಲೆ ಸ್ವಲ್ಪ ನೀಟಾಗಿ ಕಾಣಿಸ್ಲಿ, ಬೇಗನೆ ಕಿತ್ಕೊಂಡು ಹೋಗಬಾರ್ದು, ಸ್ವಲ್ಪ ದಿನ ಆದರೂ ಬಾಳಿಕೆ ಬರಲಿ ಅಂತ ಹೇಳಿ ನಾನು ಅಮೆಜಾನಿಂದ ಡಬಲ್ ಟೇಪ್ನ ತರಿಸಿದ್ದೆ. ಅದು ಟ್ರಾನ್ಸ್ಪರೆಂಟ್ ಆಗಿರೋದು. ನೀವು ನೋಡ್ತಾ ಇರ್ಬೋದು, ನಾನು ಕಾರ್ನರಲ್ಲಿ ಸ್ಟಿಕ್ ಮಾಡಿದ್ದೀನಿ, ಕಾಣಿಸ್ತಾನೆ ಇರಲಿಲ್ಲ ಯಾಕಂದರೆ ಟ್ರಾನ್ಸ್ಪರೆಂಟ್ ಆಗಿದೆ. ಮತ್ತು ಕ್ವಾಲಿಟಿ ವೈಸ್ ಕೂಡ ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನಾನು ಇದನ್ನು ಗ್ಯಾಸ್ ಸ್ಟವ್ ಮೇಲ್ಗಡೆ ಟೈಲ್ಸ್ ಕಾರ್ನರಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಹಾಕಿ ನೋಡಿದ್ವಿ, ತುಂಬಾ ಬೆಳಕಾಗ್ತಾ ಇತ್ತು. ನನಗೆ ಡೈಲಿ ಅಡುಗೆ ಮಾಡಬೇಕಾದ್ರೆ ಮುಖಕ್ಕೇನೆ ಲೈಟ್ ಬರ್ತಾಯಿತ್ತು, ಸೊ ತೊಂದರೆ ಆಗುತ್ತಾ ಅಂತ ನಾನು ವಿಂಡೋಗೆ ಹಾಕಿದ್ದೀನಿ. LED ಸ್ಟಿಪ್ ಜೊತೆಗೆ ಮನೇಲಿದ್ದಂಥ ಆರ್ಟಿಫಿಷಿಯಲ್ ಪ್ಲಾಂಟ್ನ ಕೂಡ ವಿಂಡೋಗೆ ಹಾಕ್ತಾ ಇದ್ದೀನಿ. ಮೊದಲೇ ಮನೇಲಿತ್ತು, ಸೊ ಅದನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಂಡೋ ಡೆಕೋರೇಷನ್ ಆದಮೇಲೆ ಸಿಂಕ್ ಹತ್ರ ಶೆಲ್ಫ್ ವಾಲ್ ಹೋಲ್ಡರ್ನ ಹಾಕ್ತಾ ಇದ್ದೀನಿ. ಡೈಲಿ ಯೂಸ್ ಮಾಡುವಂತಹ ಡಿಶ್ ವಾಶ್ ಬಾರ್ ಆಗಿರ್ಬೋದು, ವಿಮ್ ಲಿಕ್ವಿಡ್ ಹಾಗೆ ಹ್ಯಾಂಡ್ ವಾಶ್ನ ಇಟ್ಕೊಳ್ಳೋಕ್ಕಂತ ತುಂಬಾ ಚೆನ್ನಾಗಿದೆ ಈ ಸ್ಟ್ಯಾಂಡ್ ಅಂತೂ. ನಾವೇನಿಲ್ಲಿ ಟೈಲ್ಸ್ಗೆ ಡ್ರಿಲ್ ಮಾಡೋದು ಬೇಕಿಲ್ಲ, ಈ ಸ್ಟ್ಯಾಂಡ್ ಜೊತೆನೇ ನಮಗೆ ಹುಕ್ಸ್ ಕೊಟ್ಟಿರ್ತಾರೆ, ಜಸ್ಟ್ ಅದನ್ನ ಹೋಗಿ ಸ್ಟಿಕ್ ಮಾಡೋದಷ್ಟೇ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದರಲ್ಲಿ ನಮಗೆ ಪ್ಯಾಕ್ ಆಪ್ 2 ಬಂದಿತ್ತು, ಸೊ ಹಾಗಾಗಿ ನಾನು ಒಂದನ್ನ ಕಿಚನಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ, ಇನ್ನೊಂದನ್ನು ಬಾತ್ರೂಮಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ.
ಇಲ್ಲಿ ನಾನು ಸ್ಟೀಲ್ ಹುಕ್ನ ಯೂಸ್ ಮಾಡ್ಕೊಂಡು ವುಡನ್ ವಾಲ್ ಹ್ಯಾಂಗಿಂಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದಂತೂ ಸಖತ್ತಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಗಿತ್ತು. ಇಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ತುಂಬ ಖಾಲಿ ಖಾಲಿ ಅನಿಸ್ತಾ ಇತ್ತು. ಸೊ ಹಂಗಾಗಿ ನಾನು ಇಲ್ಲೇ ಹ್ಯಾಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಮೇಲ್ಗಡೆನೆ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ನ ಇಟ್ಕೊಂಡೆ, ಮನೇಲೇ ಇತ್ತು, ಮೊದಲೇ ತರಿಸಿದ್ದು ಮೀಶೋದಿಂದ. ಸೊ ಅದನ್ನು ಕೂಡ ನಾನು ಇದ್ರ ಮೇಲ್ಗಡೆನೆ ಇಟ್ಕೊಳ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ಇದೆಯಲ್ವಾ ಲವ್ ಆ್ಯಂಡ್ ಈಟ್ ಅನ್ನೋ 2 ವುಡನ್ ವಾಲ್ ಹ್ಯಾಂಗಿಂಗ್ನ ಕೂಡ ಇದ್ರ ಪಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಲಾಸ್ಟ್ ವೀಕ್ ನಮ್ಮ ನಾದಿನಿ ಮನೆಗೆ ಹೋಗಿದ್ವಿ, ಅವಳು ಕೊಟ್ಟು ಕಳಿಸಿದ್ದು ಮಹಾಲಕ್ಷ್ಮಿ ಪಾಟೀಲ್ ಅಂತ. ಅವಳು ಕೂಡ ಲಾಸ್ಟ್ ವೀಕ್ ಕಿಚನ್ ಮೇಕರ್ ಲಾಗ್ನ ಅಪ್ಲೋಡ್ ಮಾಡಿದ್ದಾಳೆ. ನಾನು ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವುಡನ್ ವಾಲ್ ಹ್ಯಾಂಗಿಂಗ್ ಕೆಳಗಡೆನೆ ಲಾಸ್ಟ್ ಕಾರ್ನರಲ್ಲಿ ಸ್ವಲ್ಪ ಪ್ಲೇಸ್ ಇತ್ತು. ಸೊ ಹಂಗಾಗಿ ನಾನು ಇಲ್ಲಿ ಏನಾದರೂ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಮುಂಚೆನೇ ನಾನು ಗ್ರೀನ್ ಮ್ಯಾಟ್ನ ಯೂಸ್ ಮಾಡಿಕೊಂಡೆ ಇದಕ್ಕೆ, ಯಾಕಂದರೆ ಏನಾದರೂ ಕೆಳಗಡೆ ಬಿದ್ದರೂ ಕೂಡ ಗಲೀಜಾಗಿ ಕಾಣಿಸ್ಬಾರ್ದು ಅಂತ ಫಸ್ಟ್ ನಾನೊಂದು ಗ್ರೀನ್ ಮ್ಯಾಟ್ನ ಕಟ್ ಮಾಡಿಕೊಂಡೆ. ಅದಾದಮೇಲೆ ಕೆಲವೊಂದು ಐಟಮ್ಸ್ನ ನಾನು ಇಲ್ಲಿ ಇಟ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಈ ರ್ಯಾಕು ಇದು ನನ್ನ ಹತ್ರ ಮೊದಲೇ ಇತ್ತು. ಸೊ ಇದ್ರ ಮೇಲ್ಗಡೆನೆ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಮಿಕ್ಸಿ ಗ್ರೈಂಡರ್ನ ಇಟ್ಕೊಂಡೆ ಮೊದಲು, ಮತ್ತು ಮಧ್ಯದಲ್ಲಿ ನಾನು ಸ್ಪೈಸಸ್ ಬಾಕ್ಸ್ನ ಇಟ್ಕೊಂಡೆ, ಡೈಲಿ ಯೂಸ್ ಮಾಡೋಂಥ ಸ್ಪೈಸಸ್ ಬಾಕ್ಸ್ನ ಇಟ್ಕೊಂಡೆ. ಲಾಸ್ಟಲ್ಲಿ ಮಲ್ಟಿ ಕಲರ್ ಟೀ ಕಪ್ಸ್ನ ನಾನು ಮೊನ್ನೆ ಮೀಶೋದಲ್ಲಿ ತರಿಸಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ ವೈಸ್ ಅಂತೂ. ಮತ್ತು ಕಲರ್ ಕೂಡ ಬೇರೆ ಬೇರೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಟ್ಮೇಲೆ. ಸೊ ಇದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಏನಾದರೂ ಇಷ್ಟ ಆದರೆ ಹೋಗಿ ಬೈ ಮಾಡ್ಕೋಬೋದು. ಸೊ ಅದ್ರ ಮುಂದ್ಗಡೆನೇ ಸ್ವಲ್ಪ ಪ್ಲೇಸ್ ಇತ್ತಲ್ವ, ಸೊ ಹಂಗಾಗಿ ಅಲ್ಲಿ ನಾನೊಂದು ಜ್ಯೂಸ್ ಗ್ಲಾಸ್ನ ಇಟ್ಕೊಂಡೆ. ಅದಾದಮೇಲೆ ಪೆಸಲ್ ಸೆಟ್ನ ಕೂಡ ಇಟ್ಕೊಂಡೆ. ನಾನು ಡೈಲಿ ಅಡುಗೆ ಮಾಡಬೇಕಾದ್ರೆ ಚಿಕ್ಕ ಪುಟ್ಟದನ್ನೆಲ್ಲನೂ ಮಿಕ್ಸಿಗೆ ಹಾಕೋಕೆ ಹೋಗಲ್ಲ. ಸೊ ಇದರಲ್ಲೇ ನಾನೆಲ್ಲ ಕುಟ್ಕೊಂಡು ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಕೂಡ, ಮತ್ತು ಇದು ನನಗೆ ತುಂಬ ಕಂಫರ್ಟೇಬಲ್ ಇರೋದ್ರಿಂದ ನಾನು ಇದನ್ನು ಡೈಲಿಯಾಗಿ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ಅದನ್ನು ಕೂಡ ಇದ್ರ ಮುಂದ್ಗಡೆನೇ ಇಟ್ಕೊಂಡೆ. ಸೊ ನಾನು ಆನ್ಲೈನಲ್ಲಿ ನೇಮ್ ಪ್ಲೇಟ್ನ ತರಿಸಿದ್ದೀನಿ ಅಲ್ವಾ. ಸೊ ಇದಕ್ಕೆ ನಾನು ಏನು ಮಾಡಿದೆ, ನಾರ್ಮಲ್ ಪೆನ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಈಗ ನೋಡಿ, ನಾರ್ಮಲ್ ಪೆನ್ ಎಷ್ಟು ಬರೆದ್ರೂ ಕೂಡ ಇದಕ್ಕೆ ಕಾಣಿಸ್ತಾ ಇಲ್ಲ. ಸೊ ಕಾಣಿಸ್ತಾ ಇಲ್ಲ. ಸೊ ಹಿಂಗೆ ಅದು ಆದಮೇಲೆ ನಾವು ಸ್ಕೆಚ್ ಪೆನ್ ತರಿಸಿದ್ವಿ. ಸೊ ಅದಕ್ಕೂ ಕೂಡ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ನಾರ್ಮಲ್ ಪೆನ್ ಯಾವುದು ಯೂಸ್ ಮಾಡಿದ್ರೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಇದು ಪೇಂಟ್ ಮಾರ್ಕರ್ನ ತರಿಸಿರೋದು. ಸೊ ಫೈನಲಿ ನಾನು ಪೇಂಟ್ ಮಾರ್ಕರ್ನ ತರಿಸಿದ್ಮೇಲೆ ಸೊ ನೀವು ನೋಡ್ಬೋದು, ಇವಾಗ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ನಾನು ಇವಾಗ ನೇಮ್ ಪ್ಲೇಟಲ್ಲಿ ಬರಿತಾ ಇದ್ದೀನಿ, ಯಾವ್ಯಾವ ಗ್ರಾಸರೀಸ್ನೆಲ್ಲ ಹಾಕ್ತೀನಲ್ವ, ಸೊ ಅದನ್ನು ಇದ್ರ ಮೇಲೆ ಬರಿತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಸ್ಟಿಕ್ಕರ್ಸ್ನ ನಾನು ಟ್ರಾನ್ಸ್ಪರೆಂಟ್ ಇರದೇ ಇರೋ ಬಾಕ್ಸಸ್ಗಳಿಗೆ ಯೂಸ್ ಆಗುತ್ತೆ ಅಂತ ತರಿಸಿದ್ದೆ. ಯಾಕಂದರೆ ನನ್ನ ಹತ್ರ ಕೆಲವೊಂದು ಸ್ಟೋರೇಜ್ ಬಾಕ್ಸಸ್ಗಳು ಟ್ರಾನ್ಸ್ಪರೆಂಟ್ ಇಲ್ಲ. ಸೊ ಹಂಗಾಗಿ ನಾನು ಒಳಗಡೆ ಏನು ಹಾಕಿದ್ದೀನಿ ಅಂತ ನನಗೆ ಕಷ್ಟ ಆಗ್ತಾಯಿತ್ತು. ಸೊ ಹಂಗಾಗಿ ಈ ಸ್ಟಿಕ್ಕರ್ಸ್ ಎಲ್ಲ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನನಗೆ ಯೂಸ್ ಆಗುತ್ತೆ ಅಂತ ಇದೆಲ್ಲ ಸ್ಟಿಕ್ಕರ್ಸ್ನ ಆರ್ಡ್ರ್ ಮಾಡಿದ್ದೆ. ಬಟ್ ಇದು ತುಂಬಾ ಬಂದಿತ್ತು, ಎಲ್ಲ ಬಾಕ್ಸಸ್ಗಳಿಗೂ ಕೂಡ ಆಗ್ತಾಯಿತ್ತು. ಸೊ ಹಂಗಾಗಿ ಇದನ್ನು ಕೂಡ ನಾನು ಎಲ್ಲ ಟ್ರಾನ್ಸ್ಪರೆಂಟ್ ಇರದೇ ಇರೋ ಬಾಕ್ಸಸ್ಗಳಿಗೆಲ್ಲ ಯೂಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಕಿಚನಲ್ಲಿ ಅರೇಂಜ್ ಮಾಡಿದ ಮೇಲೆ ಅಂತೂ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಇಷ್ಟೆಲ್ಲ ಇದೆ ಅಂತ ಎಲ್ಲನೂ ನೇಮ್ ಪ್ಲೇಟ್ ಥರ ಯೂಸ್ ಮಾಡಿಕೊಂಡೆ. ಎಲ್ಲ ಸ್ಪೈಸಸ್ ಜಾರ್ಗೆ, ಡ್ರೈ ಫ್ರೂಟ್ಸ್ ಜಾರ್ಗೆ, ಕುಕ್ಕಿಂಗ್ ಆಯಿಲ್ ಮೇಲೆ ಮತ್ತು ಸ್ಟೋರೇಜ್ ಕಂಟೈನರ್ ಎಲ್ಲದ ಮೇಲೂ ಕೂಡ ಇದನ್ನು ನಾನು ನೇಮ್ ಪ್ಲೇಟ್ ಥರ ಸ್ಟಿಕ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೈನಲಿ. ಸೊ ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಸ್ಟೀಲ್ ರ್ಯಾಕ್ನ ಇಟ್ಕೊಳ್ತಾ ಇದ್ದೀನಿ. ಅದ್ರ ಮುಂಚೆನೇ ನಾನು ನೀಟಾಗಿ ಕಾಣಿಸ್ಲಿ ಅರೇಂಜ್ಮೆಂಟ್ ಮಾಡಿದ ಮೇಲೆ ಅಂತೇಳಿ ಸೇಮ್ ರ್ಯಾಕ್ ಸೈಜ್ಗೆ ನಾನು ಗ್ರೀನ್ ಮ್ಯಾಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಈ ರ್ಯಾಕ್ನ ನಾನು ಅಮೆಜಾನಿಂದ ತರಿಸಿದ್ದು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೈಜ್ ಸ್ವಲ್ಪ ಚಿಕ್ಕದಿದೆ, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಮುಂದೆ ನಾನು ರ್ಯಾಕ್ ಮೇಲ್ಗಡೆನೆ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆಯಿಲ್ ಬಾಟಲ್ ಇಡೋದ್ರಿಂದ ಆಯಿಲ್ ಏನಾದರೂ ಲೀಕ್ ಆದರೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗಲ್ಲ ಅಂತ ಅಷ್ಟೇ. ಆಲ್ಮೋಸ್ಟ್ ಲೀಕ್ ಆಗೋಲ್ಲ, ಇಫ್ ಇನ್ ಕೇಸ್ ಆದರೆ ಅಂತಲೇ ಸೇಫರ್ ಸೈಜಲ್ಲಿ ಟಿಶ್ಯೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಅದ್ರ ಮೇಲೆ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ನ ಇಟ್ಕೊಂಡೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದಾದಮೇಲೆ ಕುಕ್ಕಿಂಗ್ ಆಯಿಲು, ನೈಫು, ಸೀಸರು, ಸ್ಪೈಸಸ್ ಜಾರು, ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ನೀಟಾಗಿ ಜೋಡಿಸ್ತಾ ಹೋದೆ.
ಈ ರ್ಯಾಕ್ ಪಕ್ಕದಲ್ಲೇ ಇನ್ನೊಂದು ಸ್ಮಾಲ್ ಗ್ರೀನ್ ಮ್ಯಾಟ್ನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಮಾವಿನ ಉಪ್ಪಿನಕಾಯಿ ಜಾರ್ನ ಇಟ್ಕೊಂಡಿದ್ದೀನಿ. ನಂತರ ಸ್ಪೂನ್ ಹೋಲ್ಡರಲ್ಲಿ ವುಡನ್ ಕುಕ್ಕಿಂಗ್ ಸ್ಪೂನ್ನ ಕೂಡ ಇದರಲ್ಲೇ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ರಿಯಲ್ ಪ್ಯಾಂಟ್ನ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಕಿಚನ್ನಲ್ಲಿ. ಅದ್ರ ಮುಂದ್ಗಡೆ ಸ್ವಲ್ಪ ಪ್ಲೇಸಸ್ ಕೂಡ ಬಿಟ್ಟಿದ್ದೀನಿ, ಯಾಕಂದರೆ ನನಗೆ ಡೈಲಿ ಕ್ಲೀನಿಂಗ್ ಆಗಿರ್ಬೋದು ಮತ್ತು ಕುಕ್ಕಿಂಗ್ಗೆ ತೊಂದರೆ ಆಗಬಾರ್ದಲ್ವ. ಸೊ ನನಗೆ ಡೈಲಿ ಕಂಫರ್ಟೇಬಲ್ ಇರೋ ಥರನೇ ಕುಕ್ಕಿಂಗ್ಗೆ ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಅರೇಂಜ್ಮೆಂಟ್ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಫೈನಲ್ ಆಗಿ ಕಿಚನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದಕ್ಕೆ ಸಾರ್ಥಕ ಅನಿಸ್ತು. ನನಗಂತೂ ಕಿಚನ್ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ದಸರಾ ಬೇರೆ ಹತ್ರ ಬರ್ತಾ ಇದೆ ಅಲ್ವಾ, ಸೊ ಹಂಗಾಗಿ ಡೀಪಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ನಿಮಗೆ ಅನಿಸ್ತು ನನ್ನ ಅಡುಗೆ ಮನೆ ನೋಡಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗೋಣ. ಧನ್ಯವಾದಗಳು.